ಕನ್ನಡದಲ್ಲಿ ಟೆಕ್ನಾಲಜಿ ಮತ್ತು ಉದ್ಯೋಗ ಮಾಹಿತಿಗೆ ಹಿಂದೆ ಭೇಟಿ ಕೊಡಿ www.needsapublic.comಗೆ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಒಂದು ಸ್ನೇಹಿತರ ಮೊಬೈಲ್ ಫೋನಲ್ಲಿರೋ ಫೋಟೋಗಳನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡುವುದು ಎನ್ನುವ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿರ್ತೀರಾ, ಅಲ್ಲಿ ಸುಮಾರು ಫೋಟೋಗಳನ್ನ ಕ್ಲಿಕ್ ಮಾಡಿರ್ತೀರ ಅವರೊಂದು ಮೊಬೈಲ್ ಫೋನಲ್ಲಿ. ಸೊ ಆಗ ಅವ್ರಿಗೆ ಇನ್ನೇನು ಮನೆ ರೀಚ್ ಆಗೋವರೆಗೂ ನಿಮಗೆ ಸಮಾಧಾನ ಇರಲ್ಲ. ಬೇಗ ಫೋಟೋ ಶೇರ್ ಮಾಡೋ ಅಂತಿರ್ತಾರೆ, ಅವರೇ ಇಲ್ಲ ಮನೆಗೆ ಹೋಗಿ ಮಾಡ್ತೀನಿ ಅಂತಿರ್ತಾರೆ. ಸೊ ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಜಸ್ಟ್ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಅವರ ಮೊಬೈಲ್ ಫೋನಲ್ಲಿರುವ ಒಂದು ಎಲ್ಲ ಫೋಟೋಗಳ ನಿಮ್ಮ ಮೊಬೈಲ್ ಫೋನಲ್ಲಿ ನೇರವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮ್ಮ ಸ್ನೇಹಿತರ ಮೊಬೈಲ್ ಫೋನಲ್ಲಿ ಗೂಗಲ್ ಫೋಟೋಸ್ ಅಂತ ಒಂದು ಆ್ಯಪ್ ಇರುತ್ತೆ ನೋಡಿ. ಪ್ರತಿಯೊಬ್ಬರ ಮೊಬೈಲ್ ಫೋನಲ್ಲಿ ಒಂದು ಗೂಗಲ್ ಫೋಟೋಸ್ ಅಂತ ಒಂದು ಇಲ್ಲಿ ಕಾಣ್ತಾ ಇದ್ದಲ್ಲಿ ಈ ರೀತಿ ಒಂದು ಆ್ಯಪ್ ಇರುತ್ತೆ. ಸೊ ಅದನ್ನು ಆ್ಯಪನ್ನು ಓಪನ್ ಮಾಡಿದ ನಂತರ ಅವರ ಮೊಬೈಲ್ ಫೋನಲ್ಲಿ ಇರುವ ಒಂದು ಎಲ್ಲ ಒಂದು ಫೋಟೋಸ್ಗಳು ಇಲ್ಲಿ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು 3 ಲೈನ್ಸ್ ಕಾಣ್ತಾ ಇದೆಯಲ್ಲ, ಒಂದು 3 ಲೈನ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ ನಿಮಗೊಂದು ಆಪ್ಷನ್ ಕಾಣುತ್ತೆ ನೋಡಿ, ಆ್ಯಡ್ ಎ ಪಾರ್ಟ್ನರ್ ಅಕೌಂಟ್ ಅಂತ. ಸೊ ಈ ಒಂದು ಆ್ಯಡ್ ಎ ಪಾರ್ಟ್ನರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಶೇರ್ ಯುವರ್ ಲೈಬ್ರರಿ ಅಂತ ಇದೆ, ಕೆಳಗೊಂದು ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ. ಸೊ ಈ ಒಂದು ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನನ್ನ ಒಂದು ಇಮೇಲ್ ಐ ಡಿಯನ್ನು ಮೆನ್ಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಮೇಲ್ ಐ ಡಿಯನ್ನು ಮೆನ್ಷನ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಆಲ್ ಫೋಟೋಸ್ ಅದೇ ಟಿಕ್ ಆಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಜಸ್ಟ್ ಒಂದು ಸಾರಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು ಪೇಜಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಆಲ್ ಫೋಟೋಸ್ ಸೆಲೆಕ್ಟ್ ಆಗಿದೆ. ಆಮೇಲೆ ಇನ್ಕ್ಲೂಡಿಂಗ್ ಓಲ್ಡ್ ಫೋಟೋಸ್, ಏನೋ ಹಳೆ ಫೋಟೋಸ್ ಇದ್ದರೆ ಅದು ಕೂಡ ಒಂದು ಇಲ್ಲಿ ಕ್ಲಿಕ್ ಆಗಿದೆ. ನಂತರ ಇಲ್ಲಿ ಸೆಂಡ್ ಇನ್ವಿಟೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಇಮೇಲ್ ಐ ಡಿಗೆ ಒಂದು ಲಿಂಕ್ ಬರುತ್ತೆ, ಇನ್ವಿಟೇಷನ್ ಲಿಂಕ್ ಬರುತ್ತೆ. ಸೊ ನನ್ನ ಕಡೆ ಇನ್ನೊಂದು ಮೊಬೈಲ್ ಇಲ್ಲ, ಸೊ ನನ್ನ ಒಂದು ಇಮೇಲ್ ಐ ಡಿ ಕಳಿಸ್ಕೊಂಡಿದ್ದೀನಿ. ಇಲ್ಲಿ ಇಮೇಲ್ ಅಂತ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಿಮ್ಮ ಮೊಬೈಲ್ ಫೋನಲ್ಲಿರೋ ನಿಮ್ಮ ಒಂದು ಇಮೇಲನ್ನು ಓಪನ್ ಮಾಡಿದ ನಂತರ ನಿಮ್ಮೊಂದು ಫ್ರೆಂಡ್ ಮೊಬೈಲಿಂದ ನಿಮಗೊಂದು ನೋಟಿಫಿಕೇಷನ್ ಬಂದಿರುತ್ತೆ. ಸೊ ನೋಡಿ, ಗೂಗಲ್ ಫೋಟೋಸಿಂದ ಒಂದು ನೋಟಿಫಿಕೇಷನ್ ಬಂದಿದೆ, ಒಂದು ಮೇಲ್ ಬಂದಿದೆ. ಒಂದು ಮೇಲನ್ನು ಓಪನ್ ಮಾಡಿದ ನಂತರ ಇಲ್ಲಿ ಒಂದು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಇನ್ವಿಟೇಷನ್ ಲಿಂಕನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಮೇಲ್ ಈ ಥರ ಬಂದಿದೆ. ಇಲ್ಲಿ ಹಾಯ್ ಲಿಂಗರಾಜ್ ಅಂತ ಬಂದಿದೆ. ನನ್ನ ಒಂದು ಇಮೇಲ್ ಐ ಡಿ ಮೆನ್ಷನ್ ಮಾಡೋದ್ರಿಂದ ನನ್ನ ಇಮೇಲ್ಗೆ ಬಂದಿದೆ. ಇಲ್ಲಿ ಓಪನ್ ಗೂಗಲ್ ಫೋಟೋಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಂತೆ ಇಲ್ಲಿ ಬ್ರೌಸರ್ ಕೇಳುತ್ತೆ, ಒಂದು ಕ್ರೋಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ಫೋನಲ್ಲಿ ಇಲ್ಲಿ ಸೈನ್ ಇನ್ ಕೇಳಲ್ಲ, ಯಾಕಂದರೆ ನೀವು ಆಲ್ರೆಡಿ ಸೈನ್ ಇನ್ ಇರ್ತೀರ. ಬಟ್ ಇಲ್ಲಿ ನಾನು ಇನ್ನೊಂದು ಇಮೇಲಿಂದ ಮಾಡ್ತಿರೋದಕ್ಕೆ ನಾನು ಸೈನ್ ಇನ್ ಕೇಳ್ತಾ ಇದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಆದ ತಕ್ಷಣವೇ ಇಲ್ಲಿ ನಿಮಗೆ ಅವರ ಒಂದು ಫೋಟೋಸ್ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ರೀತಿಯ ನನ್ನ ಒಂದು ಫೋಟೋಸ್ಗಳು ಇಲ್ಲಿ ಇನ್ನೊಂದು ಇಮೇಲ್ ಐ ಡಿಯಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಕಾಣ್ತಾ ಇದೆ ನಿಮಗೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನಿಮಗೆ ನಾನು ಇನ್ನೊಂದು ಸರಿ ಕನ್ಫರ್ಮ್ ಮಾಡಿ ತೋರಿಸ್ತೀನಿ. ನನ್ನ ಒಂದು ಗ್ಯಾಲರಿಯನ್ನು ಓಪನ್ ಮಾಡ್ತೀನಿ ನೋಡಿ. ಈಗ ನನ್ನ ಒಂದು ಕ್ಯಾಮ್ರಾದಲ್ಲಿ ತೆಗೆರೋ ಒಂದು ಫೋಟೋಸ್ಗಳು ನಿಮಗೆ ತೋರಿಸ್ಬಿಟ್ಟು ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ಯಾಲರಿ ಓಪನ್ ಮಾಡ್ತಾ ಇದ್ದೀನಿ. ನೀವು ಕ್ಯಾಮ್ರಾ ಫೋಟೋಸ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ಇಷ್ಟೊಂದು ಫೋಟೋಸ್ ಎಲ್ಲ ನನ್ನದು ತೆಗೆದಿರೋದಿದೆ. ಎಲ್ಲ ಒಂದು ಫೋಟೋಸ್ಗಳಲ್ಲಿ ನಿಮಗೆ ಅಲ್ಲಿ ಈಗ ನಾನು ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಜಸ್ಟ್ ಈ ರೀತಿ ಬರುತ್ತೆ. ಜಸ್ಟ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಒಂದು ಫೋಟೋಸ್ಗಳು ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾದ ನಂತರ ಒಂದು ಪಾಪಪ್ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಅದನ್ನ ಕ್ಯಾನ್ಸಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದರೆ ಎಲ್ಲ ಒಂದು ಫೋಟೋಸ್ಗಳು ಇಲ್ಲಿಗೆ ಈಸಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಇವೆಲ್ಲ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ನೋಡಿರಲ್ಲ, ಒಂದು ಬೆಸ್ಟ್ ಗೂಗಲ್ ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ಜಸ್ಟ್ ಎಜುಕೇಷನ್ ಪರ್ಪಸ್ಗೆ ಮಾತ್ರ, ದಯವಿಟ್ಟು ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.